ಅವರು ಪ್ರೆಸ್ ಮೀಟಲ್ಲಿ ಮಾತಾಡಿರೋದು ಅದು ಇಲ್ಲ 10 ಜನ ಮೀಡಿಯಾದವ್ರ ಮುಂದೆ ನಿಂತ್ಕೊಂಡು ಮೀಡಿಯಾದವ್ರಿಗೆ ಬೈದಿರೋದ ಹೇಳಿ ಇಲ್ಲ ಅಲ್ವಾ ಹೋಗ್ಲಿ ಸ್ಟುಡಿಯೋದಾಗ ಇವಾಗ ಪ್ರೆಸ್ ಮೀಟಲ್ಲಿ ಅಂತೂ ಮಾತಾಡಿಲ್ಲ ಯಾವ್ದಾರೆ ಸ್ಟುಡಿಯೋಗೆ ಬಂದಾಗ ಆನ್ ಇಯರ್ ಕ್ಯಾಮ್ರಾ ಎಲ್ಲ ಆಫ್ ಆಗಿದ್ದಾವೆ ಅಂದ್ಕೊಂಡು ಮಾತಾಡಿರೋ ಮಾತಾದು ಇಲ್ಲ ಅಲ್ಲ ತಾನೆ ನೀವು ನನ್ನ ಫ್ರೆಂಡು ನೀವು ಪತ್ರಿಕೋದ್ಯಮದಲ್ಲಿರೋರು ನಾನು ನಾಗೇಶ್ ನಮ್ಮಿಬ್ಬರಿಗೂ ಫ್ರೆಂಡ್ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ ಹಿಂಗೆ ನಮ್ಮದೊಂದು ಸರ್ಕಲ್ಲು ನಿಮ್ಮ ಮನೇಲಿ ಏನೋ ಕಾರ್ಯಕ್ರಮ ಇರುತ್ತೆ ನನಗೆ ಕರೆದಿರ್ತೀರೋ ನಾನು ಬಂದಿದ್ದೀನಿ ನಾನು ಯಾರು ನಂಬಿಕೆ ಮೇಲೆ ಬಂದಿರ್ತೀನಿ ನೀವು ನನ್ನ ಸ್ನೇಹಿತರು ಅಂತ ಬಂದಿರ್ತೀನಿ ನಾನು ನೀವು ಮಾತಾಡಬೇಕಾದ್ರೆ ನೀನು ಕ್ಯಾಮ್ರಾ ಇಟ್ಟಿರ್ತೀಯ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ಎಂದಿನಂತೆ ನಮ್ಮ ಜೊತೆ ದರ್ಶನ್ ಅವರ ಅತ್ಯಾಪ್ತರು ನಾಗೇಶ್ ಅವರಿದ್ದಾರೆ. ಇವತ್ತು ಬಹಳಷ್ಟು ಪ್ರಮುಖವಾದಂಥ ವಿಷಯ, ಸುದೀಪ್ ಅವರು ಮಾತನಾಡಿರ್ತಕ್ಕಂಥ ಒಂದು ಮಾತು ಈಗಾಗಲೇ ಒಂದು ಪಡೆ ಕಾಯ್ತಾ ಇದೆ ನಮ್ಮ ಸಿನಿಮಾವನ್ನು ಮುಗಿಸ್ಲಿಕ್ಕೆ, ಪೈರಸಿ ಜೊತೆಗೆ ಈಗಾಗಲೇ ಹಿಂದಿನ ಸಿನಿಮಾ ಪೈಲ್ವಾನಲ್ಲಾದಂಥ ಎಡವಟ್ಟು ಅವ್ರು ಕೊಟ್ಟಂಥ ಮಾತುಗಳು ಎಲ್ಲೋ ಒಂದು ಕಡೆ ನೇರವಾಗಿ ದರ್ಶನ್ ಫ್ಯಾನ್ಸ್ಗಳನ್ನು ಉದ್ದೇಶಿಸಿಯೇ ಈ ಮಾತನ್ನು ಮಾತನಾಡಿದ್ದು. ಅದಕ್ಕೊಂದಿಷ್ಟು ಹಣ ಸರಬರಾಜು ಕೂಡ ಆಗ್ತಾ ಇದೆ ಸಿನಿಮಾವನ್ನು ಮುಗಿಸಿಬಿಡ್ಲಿಕ್ಕೆ ಅಂತ. ದರ್ಶನ್ ಫ್ಯಾನ್ಸ್ ಈ ಮಟ್ಟಕ್ಕೂ ಕೂಡ ಇಳಿತಾರ ಅನ್ನೋ ಒಂದು ಚರ್ಚೆ ಬಹಳಷ್ಟು ಜನಕ್ಕೆ ಗ್ರಾಸವಾಗ್ತಾ ಇರೋದು. ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಕೊಟ್ಟಂಥ ಟಾಂಗ್ ಯಾಕೆ ಹಾಗಾದರೆ ನಾನು ಹೇಳಿದ ಮಾತು ಅವರಿಗೆಲ್ಲ ಅನ್ನೋ ಲೇಪನ ಬಳಸ್ತಕ್ಕಂಥ ಸುದೀಪ್ ಅವರು ವಿಜಯಲಕ್ಷ್ಮಿ ಅವರು ಆಡಿದಂಥ ಮಾತು ತನಗೆ ಅನ್ನೋದನ್ನು ಯಾಕೆ ಥಿಂಕ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಲ್ಲ. ಒಟ್ಟಾರೆಯಾಗಿ ಈ ಸಿನಿಮಾದ ಪೈರಸಿ ಸುದೀಪ್ ಅವರು ಆಡಿದಂಥ ಮಾತು ದರ್ಶನ್ ಅಭಿಮಾನಿಗಳು ಈ ರೀತಿಯಾದಂಥ ಯೋಜನೆಯನ್ನು ಯೋಜಿಸಿದ್ದಾರಾ ಅನ್ನೋದ್ರ ಕುರಿತಾಗಿ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ನಾಗೇಶ್ ಅವರಿದ್ದಾರೆ. ಸರ್, ನೀವೆಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ, ಪ್ರತಿಯೊಂದು ಹಂತದ ಡೆವಲಪ್ಮೆಂಟ್ಸ್ಗಳು ನಿಮ್ಗೆ ಗೊತ್ತಾಗೇ ಆಗುತ್ತೆ. ಈಗಿನ ಬೆಳವಣಿಗೆ ಮಾರ್ಕ್ ಸಿನಿಮಾವನ್ನು ತುಳಿಲಿಕ್ಕೆ ಅನ್ನೋ ಮಾತುಗಳು ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟಾಗ? ಫಸ್ಟಿಗೆ ನಾವು ರೈತರ ಮಕ್ಕಳು, ನಮ್ಮ ದನಿ ಕೂಡ ನಮ್ಮ ಯಜಮಾನ ಕೂಡ ರೈತರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಫಸ್ಟ್ ಅದಲ್ವಾ ಆ ನಾಲ್ಕು ನನ್ನ ಫಸ್ಟ್ ಜ್ಞಾಪಿಸ್ಕೊಬೇಕು. ಏನಿಲ್ಲ ಸರ್, ಈಗ ದಾವಣಗೆರೆಯಲ್ಲಿ ನಾನು ಇದ್ದೆ. ನಾವೇನು ಹೇಳೋದಂದರೆ, ಈಗ ಸುದೀಪ್ ಅವರು ಹೇಳಿಲ್ಲ, ಓಕೆ ಒಪ್ಕೊಳ್ಳೋಣ. ನಾವು ಅವ್ರಿಗೆ ಹೇಳಿಲ್ವಲ್ಲ ಸರ್, ನಮ್ಮ ಅದಕ್ಕೆ ಯಾರೋ ಒಬ್ಬ ದೊಡ್ಡ ಸ್ಟಾರ್ ಮಾತಾಡ್ದ ಅಂತೇನು ಮಾತಾಡಿದಲ್ವಲ್ಲ. 2 ವರ್ಷದಿಂದ ನಮಗೆ ಇನ್ಸಿಡೆಂಟ್ ಆದಾಗಿಂದ ನಮ್ಮ ಅದಕ್ಕೆ ಫಸ್ಟಿಂದನೂ ಯಾವುದೂ ಮೀಡಿಯಾದಲ್ಲಿ ಮಾತಾಡಲ್ಲ ಅವರು. ಮೊನ್ನೆ ದಾವಣಗೆರೆ ಫಂಕ್ಷನಿಗೆ ಹೋದಾಗ ಈಗ ಎಲ್ಲ ಫ್ಯಾನ್ಸ್ಗಳಿಗೂ ಒಂದು ಕೊರಗಿರುತ್ತೆ, ಏನಪ್ಪ ಹೆಂಗಪ್ಪ ನಮ್ಮ ಯಜಮಾನ್ರದ್ದು ಏನಪ್ಪ ಕತೆ ಅಂತೇಳಿ. ನೀವದು ಯಾವುದೋ ನ್ಯೂಸಲ್ಲಿ ಬರ್ತಿರೋ 2 ನಿಮಿಷ ಒಂದೊಂದು 20 ಸೆಕೆಂಡ್ ಫುಟೇಜ್ ನೋಡೋದಕ್ಕಿಂತ ಈ ಲೋಕಲ್ ನ್ಯೂಸ್ ಚಾನಲ್ಗಳದ್ದು ಫುಲ್ಲು ಇದ್ರ ವೀಡಿಯೋನೇ ಇರುತ್ತೆ, ಅದರಲ್ಲಿ ನೋಡಿರಿ. ಫಸ್ಟ್ ಕೇಳೋದು ಅದಕ್ಕೆ ಮೂವಿ ನೋಡಿದ್ರ ಚೆನ್ನಾಗಿದ್ದೀರಾ ನೀವೆಲ್ಲ, ದರ್ಶನ್ ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದಾರ, ಕತೆ ಹೆಂಗೆ ಇಷ್ಟ ಆಯಿತು, ಯಾರ್ಯಾರು ಎಷ್ಟೆಷ್ಟು ಸರಿ ನೋಡಿದ್ದೀರಾ ಅಂತೆಲ್ಲ ಅಂದಮೇಲೆ ಈಗ ಅದಕ್ಕೆ ಎಲ್ಲೋದ್ರೂ ಒಂದು ಸ್ಲೋಗನ್ ಬರ್ತೈತೆ, ಜೊತೆ ಕೊನೆ ತನಕ ಜೊತೆಗಿರ್ತೀವಿ ನಾವು ಅನ್ನೋದೊಂದು ಸ್ಲೋಗನ್, ಆ ಸಾಂಗಿನ ಸ್ಲೋಗನ್ ಹೇಳೋದು ಅದು ವಾಡಿಕೆ ಆಗ್ಬಿಟ್ಟೈತೆ. ಆ ಥರ ಬಂದಾಗ ಏನಂತಾರೆ, ಅದಕ್ಕೆ ಟಿ ವಿಲಿ ಯಾರ್ಯಾರು ಏನಾರು ಹೇಳ್ತಾರೆ ಅನ್ನೋದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಬಿಡ್ರಿ. ದರ್ಶನ್ ಅವ್ರು ಯಾವಾಗಲೂ ಹೇಳಿದ್ದಾರೆ, ನೀವೇನೇ ಮಾತಾಡ್ರಿ, ನೀವೇನೇ ಹೇಳಿ ನಾವು ಕೋಪ ಮಾಡ್ಕೊಳಲ್ಲ, ನಾವು ನೊಂದ್ಕೊಳಲ್ಲ ಅಂತ ಅದನ್ನು ಹೇಳೋದವರು. ಅದಕ್ಕೆ ಅವ್ರೇನಾರು ಇಲ್ಲ ಮೊನ್ನೆ ಯಾರು ಒಬ್ಬರು ಮಾತಾಡಿದ್ದಾರೆ ಅಂತ ಮೆನ್ಷನ್ ಮಾಡಿ ಮೊನ್ನೆ ವಿಚಾರಕ್ಕೆ ಮಾತಾಡಿದರೆ ಅದು ತಪ್ಪು ಅಲ್ವಾ. ಮತ್ತು ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುದೀಪ್ ಅವರು ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ಪೈರಸಿ ವಿಚಾರಕ್ಕೆ ಮಾತಾಡಿದ್ದೀವಿ ಅಂತ ನಾವು ಫ್ಯಾನ್ಸಾಗಿ ನಾವು ಮಾತಾಡೋದು ಬೇಡ. ನಿಜವಾದ ಜರ್ನಲಿಸಮ್ ಮಾಡೋರು ಇರ್ತಾರಲ್ಲ, ನಿಮ್ಮಂಥವ್ರು ಇರ್ತಾರಲ್ಲ, ನೀವು ಒಂದು 7-8 ಜನ ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ರಿ, ಹೌದು ಸುದೀಪ್ ಸರ್ ಮಾತಾಡಿರೋದು ಪೈರಸಿ ಬಗ್ಗೆನೇ ಮಾತಾಡಿರೋದು ಅಂತ ನೀವು ಒಪ್ಕೊಂಡ್ಬಿಟ್ರೆ ನಾವು ದರ್ಶನ್ ಫ್ಯಾನ್ಸ್ ಒಪ್ಕೊತೀವಿ. ಯಾಕೆ ಕಳ್ಳಂಗಲ್ಲ ಸರ್, ಯಾಕೆ ದಡ್ಡಂಗೆ ಕೇಳಿದ್ರೆ ಗೊತ್ತಾಗತ್ತೆ ಸರ್, ಅವ್ರು ಇನ್ನೊಬ್ಬ ಹೀರೋಗೆ ಟಾಂಗ್ ಕೊಡೋಕ್ಕೇ ಮಾತಾಡಿದ್ದು ಅಂತೇಳಿ. ಆ ರಾಜಗೌಡ್ರ ಸ್ಪೀಚ್ ನೋಡಿದಿರಾ ಸರ್? ನಲ್ಪಾಡ್ ಅವ್ರ ಸ್ಪೀಚ್ ನೋಡಿದ್ರಾ ಸರ್? ಸ್ಪೀಚ್ ನೋಡಿದ್ರಾ ಸರ್? ಈಗ ಫ್ಯಾನ್ಸ್ಗಳಿಗೆ ಎತ್ಕೊಟ್ಟದೆ ಇನ್ನೊಬ್ಬರು, ಯಾಕೆ ಬೇಕಿತ್ತು ಹೇಳ್ರಿ ನೋಡೋಣ. ಈಗ ಸುದೀಪ್ ಸರ್ ಅವರಿಗೆ ಒಂದು ಮಾತಾಡೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಸರ್ ನೀವು ಒಳ್ಳೆ ಫಿಲಮ್ ಮಾಡ್ತಾಯಿದ್ದೀರಾ, ನಿಮಗೂ ಫ್ಯಾನ್ಸ್ ಅಂತ ಇದ್ದಾರೆ, ನೀವೇನು ಹೇಳ್ತೀರನ್ನ ಕೇಳೋಕ್ಕೂ ನಿಮ್ಮ ಹತ್ರನೂ ಒಂದು ಪಡೆಗಳು ಇರ್ತವೆ ಅಲ್ವಾ. ನೀವು ಹೇಳಿದ ತಕ್ಷಣ ನಿಮಗೆ ಕಲ್ಲಾಗ ಹೊಡಿತಾ ಇದ್ರು, ನಾನಿದ್ದೀನಿ ಇನ್ಮೇಲೆ ನೀವು ಅದನ್ನೆಲ್ಲ ಎದುರಿಸ್ಕೊಳ್ರಿ ಅಂದಿದ್ದು ಪೈರಸಿ ಮಾಡೋರು. ಈಗ ಪೈರಸಿ ಮಾಡೋರು ಯಾರು ಕಲ್ಲ ಹೊಡಿಯೋಕೆ ಬರ್ತಾ ಇದ್ದಾರೆ? ಇವ್ರಿಗೆ ಕಲ್ಲ ಹೊಡಿಯೋಕೆ ಬರ್ತಾರೆ ಪೈರಸಿ ಅವರು. ಮತ್ತು ಈಗ ಸುದೀಪ್ ಅವ್ರದ್ದು ಬಿಡಿ, ಅವ್ರು ಮತ್ತೆ ನೆನ್ನೆ ಕ್ಲಾರಿಟಿ ಕೊಟ್ಟರು. ಈಗ ಅವ್ರ ಪ್ರಕಾರ ನಾನು ಹೇಳ್ತೀನಿ, ನಮ್ಮ ಅದಕ್ಕೇನೂ ಸುದೀಪ್ ಅವ್ರಿಗೆ ಹೇಳಿಲ್ಲ. ನಮ್ಮ ಅದಕ್ಕೆ ಬಾಯಲ್ಲೆಲ್ಲರೂ ಸುದೀಪ್ ಅಂತ ಬಂದಿದ್ದರೆ ನಾವು ಇನ್ನೂ ಸ್ಟಾರ್ಟಾಗಿ ನಿಂತ್ಕೊತಿದ್ವಿ, ಹೌದಪ್ಪ ನಮ್ಮ ಅದಕ್ಕೆ ಹೇಳೋರೆ ಅಂತೇಳಿ. ಈಗ ಸುದೀಪ್ ಅವ್ರು ಹೇಳಿದ್ರು, ವಿಜಯಲಕ್ಷ್ಮಿ ಅವರು ನನ್ನ ಹೆಸರು ಹೇಳಿಲ್ಲ ಅಂತಂದ್ರಲ್ಲ, ನಮ್ಮ ಅದಕ್ಕೇನೂ ಅವ್ರ ಹೆಸರು ಹೇಳಿಲ್ಲ. 2 ವರ್ಷದಿಂದ ಫ್ಯಾನ್ಸ್ ನೋವಲ್ಲಿದ್ದರು, ಯಜಮಾನ್ರಂತರೂ ಮಾತಾಡೋಕ್ಕಾಗ್ತಿಲ್ಲ. ಫ್ಯಾನ್ಸ್ ನೀವು ಆರಾಮಾಗಿರಪ್ಪ, ತಲೆ ಕೆಡಿಸ್ಕೊಂಬಿಟ್ರೆ ಯಾವುದಕ್ಕೂ ಅಂತೇಳಿ ಮಕ್ಕಳಿಗೆ ಒಬ್ಬರು ತಾಯಿ ಹೇಳಿದ್ದದನ್ನು ನೀವ್ಯಾಕೆ ಮಾಡ್ಕೊಬೇಕು? ಅದರಲ್ಲಿ ಈ ವೈಟ್ ಕಲರ್ ಕೆಲವರು ಇರ್ತಾರೆ, ಭಾರಿ ಚಾಣಕ್ಯ ಅಂತೇಳಿ ಮೀಡಿಯಾ ಮುಂದೆ ಮಾತಾಡ್ತಾ ಇರ್ತಾರೆ, ಶಕುನಿ ಆಟ ಆಡೋ ಅಂಥವ್ರು. ಈ ಚಕ್ರವರ್ತಿ ಚಂದ್ರಚೂಡ ಏನು ಅವ್ರ ಹೆಸರು, ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀನು ಅತೀ ಪಾಲಿಷ್ ಮಾಡಿಕೊಂಡು ಮಕ್ಕಳನ್ನು ಮಗುನೂ ತೂಗೋದು ಜೂಟೋದು
ತೊಟ್ಲೂ ತೂಗೋ ಕೆಲಸ ಮಾಡಬಾರ್ದು ಅವರು ಚಂದ್ರಚೂಡ್ ಅವರು. ನಿಮಗೆ ಹೆಂಗೆ ನಿಮ್ಮನೆ ನಿಮಗೆ ಹೆಂಗೆ ಮುಖ್ಯನೋ ನಮ್ಮನೆ ನಮಗೆ ಮುಖ್ಯ. ಕುಂಬಳಕಾಯಿ ಕಳ್ಳ ಅಂತ ನೀವ್ಯಾಕೆ ಮುಡ್ಕೊತೀರಾ ಅಂತ ಹೇಳ್ತೀರಲ್ಲ, ನೀವ್ಯಾಕೆ ಮುಡ್ಕೊತಿದ್ದೀರಾ ಮತ್ತೆ? ಇವತ್ತು ರೈತರ ದಿನಾಚರಣೆ ಅಲ್ವಾ ಸರ್? ರೈತ ಗದ್ದೆಯಲ್ಲಿ ಕಳೆ ಬಂದರೆ ಕೀಳ್ತಾನೆ, ಯಾಕಂದರೆ ಕಳೆ ಅವಶ್ಯಕತೆ ಇರಲ್ಲ ಅವನಿಗೆ. ಆದರೆ ಇವ್ರಿಗೆ ಕಳೆನೇ ಬೇಕಾಗಿರೋದು. ಆ ಕಳೆನ ಇಟ್ಕೊಂಡು ಬೆಳೆ ಬೆಳೆಯೋಕೆ ಹೋಗ್ತದಾರೆ ಇವರು. ಈ ಮೀಡಿಯಾದವರು ಅಷ್ಟೇ, ಸ್ಮೃತಿ ಹೆಸರು ಆರ್ ಕನ್ನಡ ಬರ್ತಾರಲ್ಲ, ಸ್ಮಿತಾ ರಂಗನಾಥ್ ಅವರು. ಅವ್ರು ಆ ಪ್ರಶ್ನೆಗಳು ಏನು ಕೇಳ್ತಾರೆ, ಏನು ಇದು ಮಾಡ್ತಾರೆ, ಅವರಿಗೆ ಜರ್ನಲಿಸಮ್ ಅವ್ರಿಗೆ ಏನು ಬೇಕು ಸರ್? ಸಮಸ್ಯೆಗೆ ಪರಿಹಾರ ಕೊಡಬೇಕಲ್ವಾ? ಹೌದಪ್ಪ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಆಗ್ತಿದ್ದಾರೆ. ಇದಕ್ಕೆ ಪರಿಹಾರ ಯಾರ್ಯಾರು ಹೇಳ್ತಾ ಇದ್ದೀರಾ? ಅವ್ರ ಕಡೆ 4 ಜನ ಕರ್ಕೊಂಬ, ಇವ್ರ ಕಡೆ 4 ಜನ ಕರ್ಕೊಂಬ, ಮಾತಾಡಿಸು. ನಿಮಗೇನು ಸಂಜೆ 7 ಗಂಟೆದು ಪ್ರೈಮ್ ನ್ಯೂಸಲ್ಲಿ 1 ಗಂಟೆ ಸರ್ರ ಹೊಡ್ಬಿಡ್ಬೇಕಷ್ಟೇ, ಯಾವನು ಏನಾರ ಹಾಳಾಗೋಗ್ಬಿಡ್ಲಿ. ನಮ್ಮನ್ನು ದರ್ಶನ್ ಫ್ಯಾನ್ಸ್ ಅವ್ರನ್ನ ಅನ್ಎಜುಕೇಟೆಡ್ ಅಂತಾರೆ. ನಾನು ಹೇಳಲ್ಲ ಸರ್ ಮೆಚುರಿಟಿಯಾಗಿ, ನಿಜವಾಗ್ಲೂ ಇವೆಲ್ಲ ನಿಲ್ಲಿಸ್ಬೇಕು ಅಂದರೆ ಹೀರೋಗಳು ಬಂದು ಹೇಳಿದ್ರೆ ಕೇಳಲ್ಲ ಹುಡುಗರು. ಸರ್ ಸಿಮ್ ತೊಗೊಳ್ಲಿಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಲ್ವಾ ಸರ್? ಯೂಟ್ಯೂಬಲ್ಲಿ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅರ್ನ್ ಮಾಡಿದ್ರೆ ದುಡ್ಡು ಬರೋಕ್ಕೂ ಕೂಡ ಅದಕ್ಕೆ ಕಮಿಟ್ಮೆಂಟ್ ಅಂತ ಮಾಡ್ಕೊಂಡು ಇದು ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ID ಓಪನ್ ಮಾಡಲಿಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಕೊಡಲಿ 100% ಅಲ್ವಾ ಸರ್? ಗಂಡಸಾದವನು ಅವ್ನು ಸ್ವಂತ ಫೇಸ್ ಇಟ್ಕೊಂಡು ಸ್ವಂತ ID ಇಟ್ಕೊಂಡು ಮಾತಾಡ್ತಾನೆ. ನಾನು ದರ್ಶನ್ ಪರ ನಿಂತಿದ್ದೀನಿ ಅಂದರೆ ನಾನು ದರ್ಶನ್ ಪರನೇ ನಿಲ್ಲೋದು ಅಂತೇಳಿ ನೇರವಾಗಿ ಮಾತಾಡ್ತಾನೆ ಅವಾಗ ಅಲ್ವಾ ಸರ್? ಈ ಅಳ್ಗುಳಿ ಮನೆ ಆಟ ಆಡೋಕ್ಕೆ ಯಾವನೂ ಬರೋಲ್ಲ ಅವಾಗ ಯಾರು ಫ್ಯಾನ್ಸ್ಗಳು ಗಟ್ಟಿಯಾಗಿ ನಿಂತ್ಕೊಂತಾರೆ ನೋಡ್ಬಿಡೋಣ. ಸಮಸ್ಯೆ ಬಗೆಹರಿಸ್ಕೊಬೇಕು. ಈಗ ತುಂಬ ಜನ ಹೇಳ್ತಾರೆ, ನಿಮ್ಮ ಹೀರೋಗಳು ಬಂದು ಕಾಪಾಡ್ತಾರೆ, ನಿಮಗೆ ಬಡವ್ರ ಮಕ್ಕಳು ನೀವು ಹಂಗೆ ಅಂತೆಲ್ಲ ಮಾತಾಡ್ತಾರೆ. ಇನ್ನೊಬ್ರು ಯಾರೋ ಯೂಟ್ಯೂಬರ್ ಅವ್ರು ಗಣೇಶ್ ಅಂತ ಬಾಂಡ್ಲೆ ಅವರಲ್ಲ, ಬಿ ಗಣೇಶ ಏನೋ ಇದೆ, ಅವ್ರದ್ದೊಂದು ವೀಡಿಯೋ ನೋಡಿದೆ ಇವತ್ತು. ಹೀರೋಗಳು ಅಂತ ಹೋಗ್ತಿರಲ್ಲ, ದೇಶ ಕಾಯಕ್ಕೆ ಹೋಗ್ತಾ ಇದ್ದೀರಾ ನೀವು. ರಾಜ್ಯ ಗಡಿ ವಿಚಾರಕ್ಕೆ, ನೀರು ವಿಚಾರಕ್ಕೆ ಹೋಗಿದ್ದೀರಾ ನೀವು. ಬರೀ ದುಡ್ಡಸ್ತಿಕೆ ಮಾಡ್ತಾ ಇದ್ದೀರಲ್ಲ ಅಂತಂದರು. ಕೊರೋನಾ ಬಂದಾಗ ನಾವೇ ಸಮಯ ನಿಂತಿದ್ದು, ನಾವು ಎದೆ ಒಪ್ಪಿಸ್ಕೊಂಡು ಹೇಳ್ತೀವಿ ನಾವು ನಿಂತಿದ್ವಿ ಅಂತೇಳಿ. ಬೇರೆ ಹೀರೋಗಳು ಫ್ಯಾನ್ಸ್ಗಳು ಮಾಡಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ ಸರ್, ನಾವು ಯಾರಿಗೂ ಕ್ರೆಡಿಟ್ ಕೊಡೋಕೆ ಗೊತ್ತಿಲ್ಲ. ಇಲ್ಲಿ ನಾವು ಮಾಡಿದ್ದೀವಿ, ನಮ್ಮ ಯಜಮಾನ್ರು ಹೇಳಿದ್ರೆ ನಾವು ಮಾಡಿದ್ದೀವಿ. ಕಾವೇರಿ ವಿಚಾರ ಬಂದಾಗ ಕರೆದ್ರು, ನಾವು ಶಿವಮೊಗ್ಗದಿಂದ ಹೋಗಿದ್ದೀವಿ. ಶಿವಮೊಗ್ಗದವರಿಗೆ ತುಂಗಭದ್ರಾ, ಕಾವೇರಿ ಅಂದರೆ ನಮ್ಮ ಕನ್ನಡ ಅಂದ ತಕ್ಷಣ ಕಾವೇರಿ ಅಂತೀವಿ ಅಂತೇಳಿ ಮಂಡ್ಯಕ್ಕೆ ಹೋಗಿದ್ದೀವಿ. ನಾವು ನಿಂತಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಯಜಮಾನ್ರ ವಿಚಾರದಲ್ಲಿ. ಬೆಳಗಾಮಿಗೆ ಹೋಗಿದ್ದೀವಿ. ಆಯ್ತು, ಈಗ ಫ್ಯಾನ್ಸ್ ಹೊಡೆದಾಡ್ತಾರೆ ಅಂತಿದ್ದೀರಲ್ಲಪ್ಪ. ಬೆಳಗಾಮಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ದಿವಸ ಕಪ್ಪು ಫ್ಲಾಗ್ ಹಾಕೊಂಡು ತಿರುಗ್ತಿದ್ದಾರೆ. ನಿಲ್ಸೋಕ್ಕಾಗಿದೆಯಾ ಎಜುಕೇಟೆಡ್ಗಳು? ನೀವು ಈ ಮೀಡಿಯಾದವ್ರು ಬಟ್ಟೆ ಹರ್ಕೊಂತವ್ರಲ್ಲ, ನಿಲ್ಲಿಸ್ತಿದ್ದೀರಾ ನೀವು ಉತ್ತರ ಕೊಡ್ರಿ. ಹೆಂಗೆ ನಿಲ್ಲಿಸ್ಬೋದು ಅಂತ ಉತ್ತರ ಕೊಡ್ರಿ ನೋಡೋಣ. ಉತ್ತರ ಕೊಡ್ತಾರೆ ಮೀಡಿಯಾದವರು? ಸುಮ್ಮನೆ ಅವ್ರಿಗೆ ಏನು ಗೊತ್ತಾ ಸರ್, ಇವ್ರಿಗೆ ಪಬ್ಲಿಸಿಟಿ ಆಗಬೇಕು, ಇವರಿಗೆ ದುಡ್ಡು ಆಗಬೇಕು ಮೀಡಿಯಾದವರಿಗೆ. ಈಗ ನಮ್ಮ ಫಿಲಮ್ದು ಸರ್, ನಾನೇ ಫಸ್ಟು ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಕೂಡ ಹೇಳ್ಕೊಳ್ಳಿಲ್ಲ. ನಾನೇ 1 ವಾರ ಸೆಲೆಬ್ರೇಷನಲ್ಲಿ ನಾನೇ ಅನೌನ್ಸ್ ಮಾಡಿದೆ, 11,000 ಲಿಂಕ್ ಡಿಲೀಟ್ ಮಾಡಿಸ್ತಾ ಇದ್ದೀವಿ ಅಂತ. ನಾವು ಯಾರ ಮೇಲಾರ ಎತ್ತಾಕುದ್ವಾ? ಬೇರೆಯವ್ರು ಮಾಡ್ತಾ ಇದ್ದಾರೆ. ನಮಗೆ ಜನ ಥಿಯೇಟ್ರಿಗೆ ಬರಬೇಕು, ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾವು ಮಾಡ್ತಾ ಇದ್ವಿ. ನಾವು ಈ ಥರ ಯಾವುದೋ ಹೀರೋಗೆ ನಾವು ಟಕ್ಕರ್ ಕೊಡ್ಕೊಂತ ಪಬ್ಲಿಸಿಟಿ ತಗೋಬೇಕು ಅನ್ನೋದಾಗಿದ್ರೆ ನಮಗೆ ಇವರೇ ಮಾಡಿಸಿದ್ರು ಅಂತಿದ್ವಿ ಅಲ್ವಾ ಸರ್? ನಮ್ಮ ಕಷ್ಟ ನಮಗೆ ಗೊತ್ತಿರ್ತಿದ್ದೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ದರ್ಶನ್ ಫ್ಯಾನ್ಸಾ ಇವ್ರು ಅನ್ಎಜುಕೇಟೆಡಪ್ಪ, ನೀಟಾಗಿ ಡ್ರೆಸ್ ಹಾಕ್ಕೊಂಡು ಅಫಿಷಿಯಲ್ ಆಗಿದ್ದವರು ಹೋಗಿ ಜುಗುಟೋಗಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಬಾರಿ ಒಳ್ಳೆನೋ ಅಂತ ನಿಂತ್ಕೊಂತವ್ರೆ. ಅವ್ರ ಬಗ್ಗೆ ಯಾರೂ ಗಮನ ಕೊಡಿಸ್ತಾ ಇಲ್ಲ. ನಾವೇನೇ ಇದ್ರೂ ಸಿಟ್ಟಲ್ಲಿ ಹೇಳ್ಬಿಡ್ತೀವಲ್ಲ, ನಾವು ತಪ್ಪಾಗಿ ಕಾಣಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಯಜಮಾನನು ಹಂಗೆ, ಏನಾರ ಇತ್ತು ಅಂದರೆ ನೇರವಾಗಿ ಹೇಳ್ಬಿಡ್ತಾರೆ, ನೀನು ತಪ್ಪ, ನೀನು ತಪ್ಪಪ್ಪ, ನೀನು ಸರಿನಪ್ಪ. ನಾವು ಹಂಗೆ ಸರ್, ನಾವು ಶುಗರ್ ಕೋಟಿಂಗ್ ಮಾಡೋಕ್ಕೆ ಬರಲ್ಲ ನಮಗೆ. ನೀವು ತಪ್ಪು ಮಾಡಿದರೆ ನೀವು ತಪ್ಪು. ಈಗ ಗಜಪಡೆ ಅನ್ನೋದು ಮೀಡಿಯಾದಲ್ಲಿ ಇಡೀ ಕರ್ನಾಟಕದಲ್ಲಿ ಬರ್ತೈತೆ. ಗಜಪಡೆ ಅಂತೇಳಿ. ನೀವು ಯಾವುದೋ ಒಂದು ಪಡೆ ನಿಂತೈತೆ ಅಂತಂದರೆ ಮತ್ತೆ ಎಲ್ಲಿಗೆ ಹೋಗೋದು ಅದು? ಟಾಂಟ್ ಹೇಳ್ರಿ ನೋಡೋಣ. ಟಾಂಟ್ ಹೋಗುತ್ತೆ ತಾನೇ? ಸರ್, ನಾವು ಇಷ್ಟು ನೋವಲ್ಲಿದ್ದರು, ರಾಜಕಾರಣಿಗಳಿದ್ದಾರೆ ಇದರಲ್ಲಿ, ಪೊಲಿಟಿಷಿಯನ್ ಇದ್ದಾರೆ ಇದರಲ್ಲಿ, ಫಿಲಮ್ ಇವರೆಲ್ಲಿದ್ದಾರೆ ಅಂದರೆ ಹೇಳ್ತಾ ಇದ್ವಿ. ಯಾವ್ದಾರು ಹೀರೋ ಇದ್ದಾರೆ ಇದರಲ್ಲಿ ಅಂತ ಹೇಳಿದ್ವಿ ನಾವು ಇದುವರೆಗೆ ಯಾವಾಗಾರ ಈ ಕೇಸಲ್ಲಿ? ಈ ಥರ ಚರ್ಚೆ ಆಗಿರಲಿಲ್ಲ, ಹೌದಲ್ವಾ? ನಾವು ಇವರಿಗೆ ಆ್ಯಂಟಿ ತೋರಿಸ್ಬೇಕು ಅನ್ನೋದಾದರೆ ಇವ್ರ ಹೆಸರು ಆವಾಗಲೇ ತಗೊತಿದ್ವಿ ನಾವು. ನಮಗೆ ಅದು ಬೇಡ ಸರ್, ನಾವು ಕಷ್ಟದಲ್ಲಿದ್ದೀವಿ. ನಾವು ಇದರಿಂದ ಹೊರಗೆ ಬಂದರೆ ಸಾಕಪ್ಪ ಅಂತ ನಾವು ಇದು ಮಾಡ್ತಾಯಿದ್ದೀವಿ. ನಾವು ಓಡಾಡ್ತಿರೋದು ಡೆವಿಲ್ ಮೂವಿಗೆ ಜನ ವಾಪಸ್ ಬರಲಿ ಅಂತೇಳಿ. ಸರ್, 11,000 ಲಿಂಕ್ ಅಂದರೆ ಹುಡುಗಾಟ ಅಂದ್ಕೊಂಡಿದ್ದೀರಾ? ನಾವು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಫೋನ್ ಮಾಡಿ ಬರ್ರಪ್ಪ ಮೂವಿಗೆ ಯಾಕೋ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಅಣ್ಣ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಬಂದಂಗೆ ಬರ್ತದವೆ ಲಿಂಕು ಅಂತದಾರೆ. ಹಂಗಾರೆ ಇದನ್ನ ಯಾರು ಮಾಡಿದ್ರೆ? ಹಂಗಾದ್ರೆ ನಾವು ಯಾರಿಗಾರು ಒಬ್ರಿಗೆ ಬ್ಲೇಮ್ ಮಾಡಿಬಿಡ್ಬೋದಿತ್ತಲ್ಲ? ಮಾಡಿದ್ವಾ ನಾವು ಅದನ್ನು? ಪ್ರೊಡ್ಯೂಸರ್ ಆಗಲಿ, ನಮ್ಮ ಅತ್ತಿಗೆ ಆಗಲಿ, ನಮ್ಮ ಸಂಘದವ್ರಾಗಲಿ,
ನಾವಾರು ಯಾರ ಮೇಲಾರು ಬ್ಲೇಮ್ ಮಾಡಿದ್ವು ಅದನ್ನು? ಇಲ್ಲಪ್ಪ, ಅದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಅದು ಸರ್ಕಾರದ ಲೆವೆಲಲ್ಲಿ ಆಗಬೇಕು. ಅದು ಬಿಟ್ಬಿಟ್ಟು ಸ್ಟೇಜ್ ಮೇಲೆ ನೀವು ಒಂದು 25ನೇ ತಾರೀಕು ನಾನು ಬರ್ತೀನಿ, ಒಂದು ಪಡೆ ರೆಡಿಯಾಗಿದೆ, ಹಂಗಾದ್ರೆ 25ನೇ ತಾರೀಕು ಬರ್ತಾ ಇರೋದು ಇನ್ನೊಂದು 45 ಬರ್ತೈತೆ. ಒಂದು ನಮಗೆ ಹೇಳಿರ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಹೇಳಿರ್ಬೇಕು ಅಲ್ವಾ ಸರ್? ಆದರೂ ಸುದೀಪ್ ಅವ್ರದ್ದು ನಾವು ಟಾಕಿಂಗ್ ಎಲ್ಲ ಭಾರಿ ಇಷ್ಟಪಡ್ತಾ ಇದ್ವಿ. ಬಟ್ ಇದೊಂದು ವಿಚಾರದಲ್ಲಿ ಮಾತ್ರ ನಾವು ತುಂಬ ಬೇಜಾರು ಮಾಡ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ಸು ಇದ್ದಾರೆ ಸುದೀಪ್ ಫ್ಯಾನ್ಸ್ಗಳು ಸರ್. ಅವರೆಲ್ಲ ನಮ್ಮ ಯಜಮಾನ್ರ ಮೂವಿಗೆ ಬರ್ತಾರೆ, ನಾವೆಲ್ಲ ಅವ್ರ ಜೊತೆ ಸೇರ್ಕೊಂಡು ಅವ್ರ ಮೂವಿಗೆ ಹೋಗ್ತೀವಿ. ಮೇಲಾಗಿ ನಮ್ಮ ಶಿವಮೊಗ್ಗದವ್ರು ಅವರು ಅಲ್ವಾ, ಶಿವಮೊಗ್ಗದವರು. ಇದೊಂಥರ ಹೆಂಗೆ ಗೊತ್ತಾ ಸರ್, ವರ್ಷದಲ್ಲಿ ಹಿಂದೂಗಳಿಗೆ ಹಬ್ಬ ಬರುತ್ತಲ್ಲ, ಗಣಪತಿ ಹಬ್ಬ ಬಂದಾಗ ಗಣಪತಿನೇ ಕೂರ್ಸ್ ಮಾಡಬೇಕು. ಯುಗಾದಿ ಹಬ್ಬ ಬಂದರೆ ಹೊಸ ಬಟ್ಟೆ ತಗೊಂಡೆ ಯುಗಾದಿ ಹಬ್ಬ ಮಾಡಬೇಕು. ನಾನು ಯುಗಾದಿ ಹಬ್ಬದಲ್ಲಿ ಗಣಪತಿ ಕೂರ್ಸೋಕ್ಕಾಗತ್ತಾ? ಇಲ್ಲ ಅಲ್ವಾ? ನಮ್ಮ ಯಜಮಾನ್ರು ಪಿಕ್ಚರ್ ಬಂದಾಗ ನಾವು ಕರ್ಕೊ ಓರ್ಲೇಬೇಕು, ನಾವು ಕುಣಿತೀವಿ, ನಾವು ಡ್ಯಾನ್ಸ್ ಮಾಡ್ತೀವಿ. ಅವ್ರಿರೋ ಪಿಕ್ಚರ್ ಬಂದಾಗ ಅವ್ರು ಮಾಡ್ತಾರೆ. ಅದನ್ನು ಬಿಡ್ಕೊಂಡು ನೀವು ಇವ್ರು ಭಾರಿ ಚೆನ್ನಾಗಿ ಮಾಡ್ತಿದ್ದಾರೆ, ಇವ್ರನ್ನ ತುಳಿಬೇಕು, ಈಗ ಒಳ್ಳೆ ಅವಕಾಶ ಅಂತೇಳಿ ನೀವು ನಿಮ್ಮ ಸೆಲೆಬ್ರೇಷನ್ ಹಾಳು ಮಾಡ್ಕೊತ ಇದ್ದೀರ. ದೊಡ್ಡ ಮಟ್ಟದ ಫಂಡಿಂಗ್ ಆಗಿದೆ ಅನ್ನೋ ಮಾತು ಬಂತಲ್ಲ, ಆ ಮಾತಿಗೆ ಏನು ಹೇಳ್ತೀರಿ? ಯಾವ್ದು ವಿಚಾರಕ್ಕೆ ಹೇಳ್ರಿ? ಇದೇ ಪೈರಸಿ ಮಾಡಲಿಕ್ಕೆ ಒಂದಿಷ್ಟು ಫಂಡು ಕೂಡ ಬರ್ತಾ ಇದೆ, ಅದನ್ನೆಲ್ಲ ಪೈರಸಿ ಮಾಡ್ಬೇಕು ಎಲ್ಲ ಕಡೆ. ಯಾರು ಕೊಡ್ತಿರೋರು? ಈಗ ನಾನೊಂದು ಮಾತು ಹೇಳ್ತೀನಿ ಸರ್, ನಾನು ಇಸ್ಕೊತಿದ್ದೀನಿ ಅನ್ಕೊಳ್ರಿ, ನಾನು ಇಸ್ಕೊತಿದ್ದೀನಿ ಫಂಡಿಂಗ್. ದರ್ಶನ್ ಫ್ಯಾನ್ಸು ಫಂಡ್ ಇಸ್ಕೊಂಡು ಮಾಡ್ತಾರೆ. ಕೊಡ್ತಿರೋರು ಯಾರು ಹಂಗಾರೆ ದುಡ್ಡು? ಸುದೀಪ್ ಅವ್ರಿಗೆ ಇನ್ನೊಬ್ರು ಯಾರು ಆಗ್ತಾ ಇಲ್ಲ, ಅವ್ರು ಕೊಡ್ತಿರ್ಬೇಕು. ಹಂಗಾದ್ರೆ ಇಲ್ಲಾಂದ್ರೆ ಈ ಚಂದ್ರಚೂಡ್ ಕೊಡ್ತಿರ್ಬೇಕು. ಭಾರಿ ಕೋಟಿಂಗ್ ಮಾತಾಡ್ತಾರಲ್ಲ ಅವ್ರೇನಾರ ಮಾಡ್ತಿರ್ಬೇಕು ಅಷ್ಟೇ ಫಂಡಿಂಗು. ಚಂದ್ರಚೂಡ್ ಮೇಲೆ ಡೌಟ್ ನನಗೆ ಯಾಕೋ. ಏನ್ರಿ ಸುಮ್ಮನೆ ಅವರೆಲ್ಲ ಈಗ ಒಂದು ಲೆವೆಲಲ್ಲಿ ನೋಡ್ತಿರ್ತಾರೆ ಜನ. ನನ್ನಿಂದ 4 ಜನಕ್ಕೆ ಏನಾರ ಒಳ್ಳೇದಾಗೋ ಥರ ಮಾತಾಡ್ಬೇಕು ಬಿಟ್ಟರೆ, ನಿನ್ನ ಮಾತನ್ನ ಹಿಡ್ಕೊಂಡು 4 ಜನ ಬೆಳೆಯಂಗಾಗ್ಬೋದು. ಬೆಳೆದ್ರೆ ನೀನೇ ಮನೆಗೆ ಹೋಗೋದಪ್ಪ. ಈಗ ಸ್ಪೀಡಾಗಿ ಕೊಡ್ತಿದೆ ದುನಿಯಾ. ಯಾರು ಎಲ್ಲಿ ಬಾಯಿ ತಪ್ತಾರೋ ಅಂತ ಕಾಯ್ತಾ ಇರುತ್ತೆ ಪ್ರಪಂಚ. ನಿನಗೆ ಹೇಳೋದು ಹಂಗೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಹಂಗಾಗಿ ನಾನು ಸುದೀಪ್ ಸರ್ಗಾಗಲಿ ಬೇರೆ ಯಾರು ರಾಜು ಸರ್ಗೂ ಅಷ್ಟೇ ಮಾತಾಡಿದ್ರು ಮಾತಾಡಲಿ, ಬಟ್ ಇದನ್ನು ಜಾಸ್ತಿ ಮಸಾಲೆ ಹಾಕೋ ಕಾರಣನೇ ಚಂದ್ರಚೂಡವರು. ಏನು ನೈಸಾಗಿ ಮಾತಾಡ್ಕೊತ ಬೆಣ್ಣೆ ಮೇಲೆ ಕೂದಲು ತಕ್ಕಂತ ವಿಜಯಲಕ್ಷ್ಮಿ ಅವರು ಮಾತಾಡಿದರೆ ಅವ್ರಿಗೆ ಕೇಳಿ. ಯಾಕೆ ನೀವು ಸುದೀಪ್ ಮಾತಾಡಿದ್ರಲ್ಲ, ಸುದೀಪ್ ಅವ್ರಿಗೆ ಕೇಳಲ್ವಾ? ಈಗಲೂ ಹೇಳ್ತಾ ಇದ್ದೀನಿ ಚಂದ್ರಚೂಡ್ ಅವರೇ, ಸುದೀಪ್ ಅವ್ರು ಮಾತಾಡಿದ್ದನ್ನು ಇನ್ನೂ 10 ಸಲ ಕೇಳಿಸ್ರಿ, ನೀವು ಕೇಳ್ಕೊಳ್ರಿ. ನೀವು ಪ್ರೆಸ್ನವರು ಫಸ್ಟು ಇವೆಲ್ಲ ಜ್ಞಾನ ತುಂಬ ಇದೆ. ಮಾತಾಡಬೇಕಾದ್ರೆ ಹಿಂದ್ಗಡೆ ಸಾವಿರ ಬುಕ್ಸ್ ಇಟ್ಕೊಂಡಿರ್ತೀರ, ತುಂಬ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು. ಅಲ್ಲಿ ಮಾತಾಡಿರೋ ಮಾತು ಯಾರಾದರೂ ಒಬ್ಬ ಬುದ್ಧಿಜೀವಿ ಇದು ಪೈರಸಿ ಬಗ್ಗೆನೇ ಮಾತಾಡೋದಂತ ಸುದೀಪ್ ಅವ್ರು ಹೇಳ್ಬಿಟ್ರೆ, ನಾವು ದರ್ಶನ್ ಫ್ಯಾನ್ಸ್ಗಳು ಆಯ್ತಪ್ಪ ಅಂತ ಒಪ್ಕೊಂಡ್ಬಿಡ್ತೀವಿ. ನೀವು ಮಾತಾಡಿದ್ದು ನಿಮಗೆ ಸರಿ ಆದರೆ ನಾವು ಮಾತಾಡಿದ್ದು ನಮಗೆ ಸರಿ. ಡಿಸ್ಕಷನ್ ಅಂತ ಕರೀತಾರೆ ಮಾಧ್ಯಮಗಳಲ್ಲಿ, ಆ ಥರದ್ದು ಎಲ್ಲೋ ಆಗಲ್ಲ ಅಂತ. ಈ ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಕರೆದು ಕೂರಿಸಿ ಸಣ್ಣ ಪುಟ್ಟ ಕ್ವಶನ್ಸ್ಗಳು ಅವ್ರನ್ನೆಲ್ಲೋ ಸಿಗಿಸಾಕಿ ಅವ್ರನ್ನೆಲ್ಲ ಒಂದು ಸ್ವಲ್ಪ ಈ ಅನ್ಎಜುಕೇಟೆಡ್ಗಳನ್ನು ಲಿಸ್ಟಿಗೆ ಸೇರಿಸ್ಬಿಟ್ಟು ಇನ್ಯಾರೋ ಮೇಲ್ಗೈ ಸಾಧಿಸೋ ಥರದ ಡಿಸ್ಕಷನ್ಸ್ಗಳು ಕೆಲವು ಮಾಧ್ಯಮಗಳಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತೀರಿ ಸರ್? ಸರ್, ಈಗ ಫಸ್ಟು ಅವ್ರನ್ನೆಲ್ಲ ನಿಮ್ಮ ಥರ ಕೋಟ್ ಹಾಕ್ಕೊಂಡು ಭಾರಿ ಬುದ್ಧಿಗಳು ಥರ ಇರೋರು ಈಗ ಪತ್ರಿಕಾ ಉದ್ಯಮ ಆಗ್ಬಿಟ್ಟಿದೆ, ದುಡಿಮೆ. ಇವತ್ತು ಸಂಜೆ ನಾನು ಕ್ಲೋಸ್ ಮಾಡೋಷ್ಟಿಗೆ ಎಷ್ಟು ದುಡ್ದೆ ಅನ್ನೋದು ರಿಪೋರ್ಟ್ ಬರಬೇಕಲ್ಲಿ. ಹಂಗಾಗಿ ಮತ್ತೆ ಮೇಲಾಗಿ ಏನಾಗ್ಬಿಟ್ಟಿದೆ, ಯಾರಿಗೆ ಏನೇ ಆಗಲಿ, ಈಗ ನಾನು ಎಲ್ಲ ಇಂಡಸ್ಟ್ರಿಯವ್ರಿಗೂ ಹೇಳೋದು ಒಂದೇ ಮಾತು, ನಮ್ಮನ್ನು ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾವು ಇದನ್ನೆಲ್ಲ ತೊಳ್ಕೊಂಡು ಬಂದು ನಿಂತ್ಕೊತೀವಿ, ಬಟ್ ನೀವು ಮೇಲೆ ಎದ್ದಣಕ್ಕಾಗಲ್ಲ ಅಂತ ಹೊಡ್ತಾ ಕೊಡ್ತಾರೆ ಮೀಡಿಯಾದವ್ರು ನಿಮಗೆಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮನ್ನು ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಬಳಸ್ಕೊಂತದಾರೆ ಬಿಟ್ಟರೆ ಯಾರಿಗೂ ಕೂಡ ನೀವು ತುಂಬ ಒಳ್ಳೆಯವರು, ನಿಮ್ಮ ಸಪೋರ್ಟಿಗೆ ನಾವು ಇರಬೇಕು ಅಂತ ಯಾರೂ ಹೇಳ್ತಾ ಇಲ್ಲ. ಇದು ದಯವಿಟ್ಟು ಎಲ್ರಿಗೂ ತಲೆಯಲ್ಲಿ ಹಿಡ್ಕೊಂಡ್ರೆ ಉದ್ಧಾರ ಆಗ್ತಾರೆ. ಇಲ್ಲ ಅಂದರೆ ನಾವೇನು ಸರ್ ನಾಳೆ ಇವೆಲ್ಲ ತೊಳ್ಕೊಂಡು ಹೊರಗೆ ಬಂದು ಇದ್ಕೊಂಡ್ವಿ ಅಂದರೆ ಮತ್ತೂ ನಮ್ಮ ಹತ್ರ ಮೈ ಕಿಡಿಯೋಕೆ ಎದುರ್ತಾರೆ ಅಲ್ವಾ? ಯಾಕಂದರೆ ನಾವು ಕರೆಕ್ಟಾಗಿರ್ತೀವಲ್ಲ. ಆದರೆ ಈ ಪರಿಸ್ಥಿತಿ ನೆಚ್ಕೊಂಡು ಅವ್ರು ಪರವಾಗಿ ಬಂದಿದ್ರಲ್ಲ, ನಾಳೆ ಅವ್ರು ಬರೋಲ್ಲ ನಿಮ್ಮ ಜೊತೆಗೆ, ದೇವರೊಳಗೂ ಬರೋಲ್ಲ. ಇದನ್ನು ನೆನ್ಪಿಡ್ಕೊಬೇಕೆಲ್ಲ. ಜೊತೆಗೆ ಮೀಡಿಯಾ ಅಂದರೆ ದರ್ಶನ್ ಅವರ ಒಂದು ಆಡಿಯೋ ಲೀಕ್ ಆಗಿದ್ದು, ಜೊತೆಗೆ ಯಾವ ಉದ್ದೇಶಕ್ಕಾಯಿತು ಅಥವಾ ಅದಾದ ಮೇಲೆ ಒಪ್ಪಂದಗಳು ಅದನ್ನು ರಾಜಿ ಮಾಡಿಸೋ ಪ್ರಯತ್ನ, ದರ್ಶನ್ ಅವರೇ ಇದು ಖುದ್ದಾಗಿ ನಾನು ರಾಜಿ ಆಗಲೇಬೇಕು, ನಾನು ಮಾಡಿದ ತಪ್ಪು ಅನ್ನೋ ರೀತಿ ಅನಿವಾರ್ಯವಾಗಿ ಅವರು ಈ ಒಪ್ಪಂದಕ್ಕೆ ಬಂದರು. ಅದಕ್ಕೆ ಸಂಬಂಧಪಟ್ಟಾಗ ಕೇಸ್ಗೆ ಸಂಬಂಧಪಟ್ಟಾಗ ನೀವು ತುಂಬ ಆಪ್ತರಾಗಿರೋದ್ರಿಂದ ಕೇಳ್ತೀನಿ, ಏನು ಸರ್ ಆ ಘಟನೆ ಸಂದರ್ಭ? ಸರ್, ಈಗ ಆಡಿಯೋ ನೀವೆಲ್ಲ ಕೇಳಿದರೆ ನಾವು ಕೇಳಿದ್ದೀವಿ, ಇಲ್ಲ ಅನ್ನಲ್ಲ. ಅವರು ಪ್ರೆಸ್ ಮೀಟಲ್ಲಿ ಮಾತಾಡಿರೋದು, ಅದು ಇಲ್ಲ 10 ಜನ ಮೀಡಿಯಾದವ್ರ ಮುಂದೆ ನಿಂತ್ಕೊಂಡು ಮೀಡಿಯಾದವ್ರಿಗೆ ಬೈದಿರೋದ ಹೇಳಿ? ಇಲ್ಲ ಅಲ್ವಾ? ಹೋಗಲಿ, ಸ್ಟುಡಿಯೋದಾಗ ಇವಾಗ ಪ್ರೆಸ್ ಮೀಟಲ್ಲಿ ಅಂದರೂ ಮಾತಾಡಿಲ್ಲ. ಯಾವ್ದಾರೆ ಸ್ಟುಡಿಯೋಗೆ ಬಂದಾಗ ಆನ್ ಇಯರ್ ಕ್ಯಾಮ್ರಾ ಎಲ್ಲ ಆಫ್ ಆಗಿದ್ದಾವೆ ಅಂದ್ಕೊಂಡು ಮಾತಾಡ್ರೆ ಮಾತಾಡೋದು ಇಲ್ಲ ಅಲ್ಲ ತಾನೆ? ನೀವು ನನ್ನ ಫ್ರೆಂಡು, ನೀವು ಪತ್ರಿಕೋದ್ಯಮದಲ್ಲಿರೋರು,
ನಾನು ನಾಗೇಶ್, ನಮ್ಮಿಬ್ಬರಿಗೂ ಫ್ರೆಂಡ್ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಹಿಂಗೆ ನಮ್ಮದೊಂದು ಸರ್ಕಲ್ಲು. ನಿಮ್ಮ ಮನೇಲಿ ಏನೋ ಕಾರ್ಯಕ್ರಮ ಇರುತ್ತೆ, ನನಗೆ ಕರೆದಿರ್ತೀರೋ, ನಾನು ಬಂದಿದ್ದೀನಿ. ನಾನು ಯಾರು ನಂಬಿಕೆ ಮೇಲೆ ಬಂದಿರ್ತೀನಿ, ನೀವು ನನ್ನ ಸ್ನೇಹಿತರು ಅಂತ ಬಂದಿರ್ತೀನಿ. ನಾನು ನೀವು ಮಾತಾಡಬೇಕಾದ್ರೆ ನೀನು ಕ್ಯಾಮ್ರಾ ಇಟ್ಟಿರ್ತೀಯ, ಮೈಕ್ ಇಟ್ಟಿರ್ತೀಯ ಅಂತ ನನಗೇನು ಗೊತ್ತು ಹೇಳ್ರಿ ನೋಡೋಣ. ವೈಯಕ್ತಿಕ ಮಾತುಗಳು ಬಂದೇ ಬಂದಿರ್ತವೆ. ಈಗ ನನಗೆ ಯಾವುದೋ ವಿಚಾರದಲ್ಲಿ ಟಾಂಟ್ ಆಗಿರುತ್ತೆ, ಅದ್ರ ಬಗ್ಗೆ ನೀವು ಕೇಳಿದಾಗ ನಾನು ಮಾತಾಡಿರ್ತೀನಿ. ನೀವು ತಕ್ಷಣ ಅದನ್ನು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಪಬ್ಲಿಸಿಟಿ ಕೊಟ್ಬಿಟ್ರೆ, ನಾನು ನಿಜವಾಗ್ಲೂ ನಿಮಗೆ ನೇರವಾಗಿ ಬೈಯೋದಾಗಿದ್ದರೆ ಪ್ರೆಸ್ ಮೀಟಲ್ಲಿ ನಿಂತ್ಕೊಂಡು ಬೈದಿದ್ರೆ ಅದು ತಪ್ಪು ಅಲ್ವಾ? ನನ್ನ ವೈಯಕ್ತಿಕ ನಿಮ್ಮ ಜೊತೆ ನಾನಾಗಿದ್ದಾಗ ಮಾತಾಡಿರೋ ಮಾತುಗಳವು. ನಾನು ಯಾರಿಗೂ ಪರ್ಟಿಕ್ಯುಲರಾಗಿ ಇಂಥ ಚಾನಲ್ಲು ಇಂಥ ಇದ್ರೋರು ಅಂತೇಳಿ ಬೈದಿರೋ ಮಾತುಗಳಲ್ಲ. ಇವನಿಗೆ ತುಳಿಬೇಕಪ್ಪ, ಈಗ ಸಿಕ್ತು ಒಳ್ಳೆ ಅವಕಾಶ ಅಂದರು, ಪಬ್ಲಿಕ್ ಮಾಡಿಕೊಂಡ್ರು. ಈಗ ಆಯಿತು, ಕಾಟೇರ ಪಿಕ್ಚರ್ ಹತ್ರ ಬಂತು, ರಾಕ್ಲೈನ್ ವೆಂಕಟೇಶ್ ಅವರು ಸಂಧಾನ ಮಾಡಿದ್ರಲ್ಲ, ನಮ್ಮ ಯಜಮಾನ್ರನ್ನು ಕೇಳ್ಕೊಂಡಿದ್ರಲ್ಲ, ಆಯಿತು ಆಗಿದ್ದಾಯಿತು ಅಂತೇಳಿ. ಆದರೆ ಸಾಧಿಸಿದ್ದು ಯಾರು ಅದನ್ನು? ನಮ್ಮ ಯಜಮಾನ್ರನ್ನ ಕೆಟ್ಟದಾಗ ಮಾತಾಡಿದ್ದು ವೈರಲ್ ಆಗಿತ್ತು, ಅದನ್ನೆಲ್ಲ ಇದು ಮಾಡ್ಕೊಂಡಿದ್ರು, ಸುಮ್ಮನಾಗಿದ್ರು ಅವರು. ಅದನ್ನು ಸಾಧಿಸಿದ್ದು ಯಾರು? 2 ವರ್ಷದಿಂದ ಸಾಧಿಸ್ತಿರೋದು ಯಾರು? ಈಗಲೂ ಸಾಧಿಸ್ತಿರೋದು ಯಾರು? ಮೀಡಿಯಾದವ್ರ ತಾನೇ? ರೀ, ಲೆಕ್ಕಕ್ಕಿಲ್ಲ ಕೆಲಸಕ್ಕಿಲ್ದವ್ರಿಗೆಲ್ಲ ಕರ್ಕೊಂಬಂದು ನಮ್ಮ ಯಜಮಾನ್ರ ಪರವಾಗಿ ಕೇಳ್ತಾರೆ. ಯಾರು ಬರೋಂಗಿಲ್ಲ, ಹೋಗೋದು ದರ್ಶನ್ ಅವ್ರು ಹಿಂಗಂದ್ರೆ ಏನಂತೀರ ಕೇಳೋದು. ಅಲ್ಲಿ ಯಾರು ಸಿಗೋಂಗಿಲ್ಲ, ದರ್ಶನ್ ಅವ್ರ ಬಗ್ಗೆ ಏನಂತೀರ ಅಂತ ಕೇಳಿ. ರೀ, ಅವ್ರಿಗೆ ಏನ್ರಿ ಗೊತ್ತಿರುತ್ತೆ ದರ್ಶನ್ ಬಗ್ಗೆ? ಗೊತ್ತಿರೋರಿಗೆ ಕೇಳಬೇಕಲ್ವ ಸರ್? ಈಗ ನಿಮ್ಮ ಬಗ್ಗೆ ಕೇಳಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಕೇಳಬೇಕು, ಇಲ್ಲ ನೀವು ಓದಿರೋ ಸ್ಕೂಲು ಕಾಲೇಜುಗಳಲ್ಲಿ ಕೇಳಬೇಕು ಅಲ್ವಾ? ನಿಮ್ಮೂರಲ್ಲಿ ಯಾವುದೋ ಒಂದು ಬೀಡ ಅಂಗಡಿಗೆ ಹೋಗಿ ನಿಮ್ಮ ಬಗ್ಗೆ ಕೇಳಿದ್ರೆ ಗೊತ್ತಿರುತ್ತಾ ಸರ್? ಈಗ ಮೀಡಿಯಾದವ್ರಿಗೆ ಇವತ್ತು ಹೇಳ್ತೀನಿ, ನಿಮಗೆ ಬೇಕಾ ದರ್ಶನ್ ಅವ್ರ ಬಗ್ಗೆ ಮೈಲೇಜ್ ಬೇಕಾ ನಿಮಗೆ? ಅವ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ಕರ್ಕೊಂಬಂದು ಕೂರಿಸ್ಕೊಳ್ರಿ. ನಿಮಗೆ ಏನು ಪ್ರಶ್ನೆ ಇದೆ ಕೇಳ್ರಿ, ಹೇಳಕ್ಕೆ ರೆಡಿ ಇದ್ದೀವಿ. ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ 4 ಮೆಸೇಜು, 1-2 ವಾಯ್ಸ್ ರೆಕಾರ್ಡು, ರೀಲ್ಸು ಮಾಡಿರೋರಿಗೆ ಕರ್ಕೊಂಬಂದು ನೀವು ದರ್ಶನ್ ಬಗ್ಗೆ ಹೇಳ್ರಿ ಅಂದ ತಕ್ಷಣ, ನೋಡಪ್ಪ ದರ್ಶನ್ ಫ್ಯಾನ್ಸ್ಗಳು ಅನ್ಎಜುಕೇಟೆಡ್ಗಳು. ದರ್ಶನ್ ಫ್ಯಾನ್ಸ್ ಆನ್ಸರ್ ಕೊಡೋಕ್ಕೆ ಬರಲಿಲ್ಲ ಪಾಪ. ಅದಾದ ಹುಡುಗಿದು ಒಂದ್ಸಲಿ ನಮ್ಮ ಬಾಸ್ ಫ್ಯಾನ್ಸಿಗೆಲ್ಲ ಕರ್ಕೊಂಬಂದು ಒಂದು ಹೆಣ್ಮಗಳಿಗೆ ಅವಳೇನೋ ಮಾತಾಡಬೇಕಾದ್ರೆ ತಪ್ಪು ಹೇಳ್ಬಿಟ್ಲು ಅಂತೇಳಿ ಏನು ಸ್ಮಿತಾ ರಂಗನಾಥ್ ಹಿಡ್ಕೊಂಡು ಮಾತಾಡಿದ್ದೆ ಆ ಹುಡುಗಿ ಬಗ್ಗೆ. ಕರೀರಿ, ಈಗಲೂ ಬರ್ತೀವಿ. ನಿಮಗೇನಿದೆ ಡೌಟು? ಎಷ್ಟು ಡೌಟ್ ಇದೆ? ಒಂದು ಡೇ ಪೂರ್ತಿ ಡೌಟ್ ಇದೆ ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೆ, ನಾವು ಆನ್ಸರ್ ಕೊಡ್ತೀನಿ. 1 ಡೇ ಫುಲ್ ನಿಮಗೆ ತಾಕತ್ತಿದ್ರೆ ಆನೇರ್ ಮಾತಾಡೋಣ. ನಿಮಗೆ ಎಷ್ಟು ಡೌಟ್ ಇದೆ? ಅವ್ರ ಮೆಜೆಸ್ಟಿಕ್ ಪಿಕ್ಚರಿಂದ ನಾನು ತಿಳ್ಕೊಂಡಿದ್ದೀನಿ ಎಷ್ಟು, ಅಲ್ಲಿ ತನಕ ನಿಮಗೆ ಏನೇನು ಡೌಟ್ ಇದೆ ಸ್ಟಿಲ್ ಈ ಡೇಟ್ ತನಕ ಕೇಳೋಣ, ನಾನು ಆನ್ಸರ್ ಕೊಡ್ತೀನಿ ಬೇಕಾದ್ರೆ. ಅಂದರೆ ನಾನು ಬರಲ್ಲ ಮೀಡಿಯಾಗಳಿಗೆ ಹೇಳ್ತಾ ಇರೋದು. ನೀವು ನಿಜವಾಗ್ಲೂ ಸಮಸ್ಯೆ ಬಗೆಹರಿಸ್ಬೇಕು ಅನ್ನೋದಿದ್ದರೆ ಯಾರು ಸಂಬಂಧಪಟ್ಟವ್ರು ಇರ್ತಾರೆ ಅವ್ರಿಗೆ ಕರ್ಕೊಂಬಂದು ಕೂರ್ಸ್ಕೊಂಡು ಮಾತಾಡ್ರಿ. ಬಿಟ್ಟು ಸುಮ್ಮನೆ ಯಾರೋ 4 ಜನ ಪಾಪ ಮಾತಾಡಿದ್ರು ಅನ್ನೋರಿಗೆಲ್ಲ ಕರ್ಕೊಂಬಂದು ಕೂರ್ಸ್ಕೊಂಡ್ರೆ ನಿಮಗೆ ಸಮಸ್ಯೆ ಬಗೆಹರಿಯೋದು ಬೇಕಾಗಿಲ್ಲ ಮೀಡಿಯಾದವರಿಗೆ. ಈ ಸಮಸ್ಯೆ ನಾಳೆಗೆ ಮತ್ತೆ ಜಾಸ್ತಿ ಆಗಬೇಕು. ಇಷ್ಟಿರೋ ಗಾಯ ಇಷ್ಟಾಗಲ್ಲ ಆಗಬೇಕು ಅವ್ರಿಗೆ, ಅದು ಅವ್ರಿಗೆ ಬೇಕಾಗಿರೋದು. ಬಟ್ ಆ ಗಾಯದ ನೋವು ಅನುಭವಿಸ್ತಿರೋರು ನಾವು. ಸರ್, ಇದ್ರ ಜೊತೆ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಅಂತ ಅಂದರೆ ನೋಡಿ, ಹಳೆಯ ವೈಷಮ್ಯ ಅಥವಾ ರಮ್ಯಾ ಅವರು ಪರ್ಸ್ನಲಿ ದರ್ಶನ್ ಅವ್ರ ಮೇಲೆ ಕೋಪ ಇದೆ, ಆ ಒಂದು ಅಗ್ರೆಷನ್ ಇದೆ, ಅವ್ರು ಯಾವಾಗಲೂ ಕೂಡ ವಿರೋಧಿಸ್ತಾರೆ. ಅವರ ಸಿದ್ಧಾಂತಗಳನ್ನಿರ್ಬೋದು, ಅವ್ರ ವರ್ತನೆಗಳಿರ್ಬೋದು, ಅಭಿಮಾನಿಗಳ ವರ್ತನೆಗಳಿರ್ಬೋದು, ಅವುಗಳನ್ನು ಕೂಡ ಮ್ಯಾಚ್ ಮಾಡಿ ಈಗಿನ ಪರಿಸ್ಥಿತಿಗೆ ಸಿಂಕ್ ಮಾಡ್ತಾ ಇರೋದು ರಮ್ಯಾ ಅವ್ರನ್ನ. ಸರ್, ಈಗ ಅವ್ರು ಬಿಡಿ, ಅವ್ರು ದೊಡ್ಡವರು. ಅವರು ಹಿಂದೆ ಮೂವಿ ತೆಗಿತಾ ಇದ್ರಲ್ಲ, ಅವಾಗಿಂದ ಹೇಳಲ್ಲ, ಅವ್ರು MP ಆದಾಗಿಂದ ನಮ್ಮ ಸ್ಟೇಟಲ್ಲಿ ಆಗಿರೋ ಪ್ರತಿಯೊಂದು ಹೆಣ್ಮಗಳು ವಿಚಾರಕ್ಕೆ ನಿಂತಿದ್ದಾರೆ, ಸ್ಟ್ಯಾಂಡ್ ತೊಗೊಂಡಿದ್ದಾರೆ. MP ಎಲೆಕ್ಷನ್ MP ಮುಗಿದಿದ್ದಂಗೆ 3 ವರ್ಷನೋ 4 ವರ್ಷನೋ ಕಾಣಲೇ ಇಲ್ಲ ಅವರು. ಆಮೇಲೆ ಈಗ ಬಂದರು, ಅಲ್ಲ ಹೆಣ್ಮಕ್ಳು ಪರ ನಿಲ್ಲಿ, ಆದರೆ ಎಲ್ಲದಕ್ಕೂ ನಿಲ್ಬೇಕಲ್ಲ ಸರ್. ಈಗ ಅವ್ರೇನು ಬೀದಿಗಿಳಿದು ಹೋರಾಟ ಮಾಡ್ತಿರೋದಲ್ಲ, ಅವರು ಟ್ವೀಟ್ ಮಾಡ್ತಾ ಇರೋದಷ್ಟೇ. ಮೊಬೈಲ್ ಕೈಯಲ್ಲೇ ಇರುತ್ತಾನೆ. ನಮ್ಮ ಸ್ಟೇಟಲ್ಲಾಗ ಎಲ್ಲದಕ್ಕೂ ಟ್ವೀಟ್ ಮಾಡಬೇಕು. ಮೇನ್ ಲೈಟಲ್ಲಿ ಇರ್ತೀರ, ಪಬ್ಲಿಸಿಟಿ ಸಿಗುತ್ತೆ. ಮತ್ತು ನಾನು ಏನಂದೆ ಆವಾಗಲೇ ಫ್ಯಾನ್ಸಿನ ವಿಚಾರ ಕೇಳಿದೆ. ಸರ್, ಸಿಮ್ ತಗೊಳಕ್ಕೆ ಆಧಾರ್ ಕಾರ್ಡ್ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ID ಕ್ರಿಯೇಟ್ ಮಾಡೋಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಕೊಡಿ. ನಾವು ಅನ್ಎಜುಕೇಟೆಡ್ ಅಲ್ವಾ ದರ್ಶನ್ ಫ್ಯಾನ್ಸ್ಗಳು? ನಮ್ಮ ಯಜಮಾನ್ರು ಹುಡುಗಾಗೆ ಹೇಳ್ತಾ ಇದ್ದೀನಿ, ನಾವೇ ಓಪನಾಗಿ ಹೇಳ್ತಾ ಇದ್ದೀವಿ. ಮೀಡಿಯಾದವರು ಗೌರ್ಮೆಂಟ್ ಹತ್ರ ಮಾತಾಡಿಸ್ರಿ, ಸ್ಟೇಟ್ ಗೌರ್ಮೆಂಟ್ ಹತ್ರ ಮಾತಾಡಿಸ್ತಿರೋ, ಇಲ್ಲ ಕೇಂದ್ರ ಸರ್ಕಾರದ ಹತ್ರ ಮಾತಾಡಿಸ್ತಿರೋ, ಮಾತಾಡಿ ID ಕ್ರಿಯೇಟ್ ಮಾಡೋಕ್ಕೆ ಆಧಾರ್ ಕಾರ್ಡು ಲಿಂಕ್ ತೊಗೊಳ್ಳಿ ಸರ್. ದರ್ಶನ್ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಅಂತಲೇ ಕೇಳಿ. ದರ್ಶನ್ ಅವರ ಅನ್ಎಜುಕೇಟೆಡ್ ಫ್ಯಾನ್ಸೇ ಕೇಳ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಇದರಿಂದ ನಮಗೆ ಜಾಸ್ತಿ ಮೈಲೇಜ್ ನಮಗೆ ಬರೋದಾದ್ರೆ ನಾವು ಇದನ್ನು ಹೇಳಲ್ಲ ಅಲ್ವಾ? ಹಾಗಾಗಿ ಸರ್, ಈಗ ಹೆಂಗಾಗತ್ತೆ ಅಂದರೆ ಒಂದು ದೊಡ್ಡ ಇದು. ಮತ್ತು ಇದಕ್ಕೆ ಇನ್ನೊಂದು ಉದಾಹರಣೆ ನೀಟಾಗಿ ಕೊಡ್ಬೇಕಂದ್ರೆ ಏನು ಗೊತ್ತಾ, ನಮ್ಮ ನಿನ್ನೆ ಒಬ್ಬ ಫ್ಯಾನ್ಸು ಅವ್ರಿಗೆ ಹೋಗಿರ್ತಾನೆ ಸ್ಮಿತಾ ರಂಗನಾಥ್ ಅವ್ರ ಹತ್ರ. ಅವನು ಏನು ಹೇಳ್ತಾನೆ ಅಂದರೆ, ನಿಮ್ಮ ಒಂದು ಫ್ಯಾನ್ಸ್ ಪೇಜ್ ಮಾಡಿಕೊಂಡು ನಾನು ಕ್ರಿಯೇಟ್ ಮಾಡ್ಕೊಂಡು ಹುಡುಗರು ಮೆಸೇಜ್ ಮಾಡ್ತಾರೆ, ಅವಾಗ ಏನು ಮಾಡ್ತೀರಾ ಅಂದಾಗ ನಾನು ತಕ್ಷಣ ಕಂಪ್ಲೇಂಟ್ ಕೊಡ್ತೀನಿ, ನಾನು ಹಿಂಗೆಲ್ಲ ಲೂಸ್ ಬಿಡಲ್ಲ ಅಂತ ಹೇಳ್ತಾರೆ ಸ್ಮಿತಾ ರಂಗನಾಥ್ ಅವರು. ಸರ್, ಅವರು ಒಂದು ಲೋಟ, ನಮ್ಮ ಯಜಮಾನರು ಸಮುದ್ರ.
ಸರ್ ಒಂದು 10,000 ಫ್ಯಾನ್ಸ್ ಪೇಜ್ ಇದೆ ಸರ್, ಅದೇ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಅದನ್ನ ಚೆಕ್ ಮಾಡ್ಕೊಂತ ಕೂತ್ಕೊಳಕ್ಕಾಗತ್ತಾ? ಯಾವ ಫ್ಯಾನ್ಸ್ ಪೇಜಲ್ಲಿ ಯಾರಿಗೆ ಬೈತಾ ಇರ್ತಾರೆ ಅಂತ ನೋಡೋಕೆ ಬರುತ್ತಾ? ಜಿಲ್ಲೆಯಿಂದ 10 ಜನಕ್ಕೆ ಕರೆದ್ಬಿಟ್ಟು ಇವೆಲ್ಲ ಮಾಡಬೇಡ್ರಪ್ಪ ಅಂತ ಹೇಳಿರ್ತಾರೆ. ನಾನು ಎಲ್ಲಿಂದ ಹುಡ್ಕೊಂತ ಹೋಗ್ಲಿ ಹೇಳ್ರಿ ನೋಡೋಣ, ಹಿಂಗೆ ಮಾಡ್ತಾ ಇರ್ತಾರೆ ಅಂತೇಳಿ. ಮತ್ತೆ ಎಲ್ಲ ಥರದವರು ಫ್ಯಾನ್ಸ್ ಇರ್ತಾರೆ ಸರ್. ಈಗ ಫ್ಯಾನ್ಸ್ಗಳಿಗೆ ನಾವೇನು ಎಲ್ಲ ಹೀರೋಗಳು ಫ್ಯಾನ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ಅವ್ರು ಟ್ರೈನಿಂಗ್ ಕೊಡ್ತೀವ, ಮಾಸ್ಕ್ ಕಾರ್ಡ್ ಇಸ್ಕೊಂಡು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಒಳಗೆ ಕರ್ಕೊತೀವ ಸರ್? ಅವರು ಅಭಿಮಾನಕ್ಕೆ ನಮಗೆ, ನಮ್ಮ ಯಜಮಾನ್ರಿಗೆ ಅಭಿಮಾನ ಆಗಿರ್ತಾನೆ ಅವನು. ಈಗ ನಿಮಗೆ ಹೆಂಗೆ ಇದಿದೆಯೋ ಮಾತಾಡೋಕ್ಕೆ ಅಧಿಕಾರ ಇದೆಯೋ ಅವನಿಗೂ ಅಧಿಕಾರ ಇರುತ್ತೆ. ಅವನು ಏನಪ್ಪ ಅಂದರೆ ಸ್ವಲ್ಪ ಕೆಳಮಟ್ಟಕ್ಕೆ ಮಾತಾಡಿರ್ತಾನೆ, ಎಲ್ಲ ಫ್ಯಾನ್ಸ್ಗಳದ್ದು ಮಾತಾಡಿರ್ತಾರೆ. ಈಗ ನಾನು ಫೋನ್ ಕೊಡ್ತೀನಿ ನಿಮಗೆ, ನಂದು ಟೋಟಲ್ ಹಿಸ್ಟ್ರಿ ಓಪನ್ ಮಾಡ್ಕೊಂಡು ಬನ್ನಿರಿ ನೀವು. ನಾವು ಯಾವ ಹೀರೋಗಳ ಬಗ್ಗೆ ಆಗಲಿ, ಯಾವ ಪೊಲಿಟಿಷಿಯನ್ಗಳ ಬಗ್ಗೆ ಆಗಲಿ ನಾವು ಯಾರಿಗೂ ಮಾತಾಡಿರಲ್ಲ. ಅದೇ ನಮ್ಮ ಐಡಿಯಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿರಿ ಎಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿರ್ತವೆ ಅಂತೇಳಿ. ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ, ಒಳ್ಳೆ ರೀತಿ ರಿಪ್ಲೈ ಮಾಡಿರ್ತೀನಿ. ಈಗ ಮೊನ್ನೆ ಇದೇ ಥರ ನಿಮ್ಮದು ಇಂಟರ್ವ್ಯೂ ನೋಡ್ಕೊಂಬಿಟ್ಟು, ಅಲ್ಲಪ್ಪ ಇಷ್ಟೊಂದು ನಿಮ್ಮ ಬಾಸ್ ಬಗ್ಗೆ ಮಾತಾಡ್ತಾ ಇದೆಯಾ, ಅವ್ರದ್ದು ಜೈಲಿಗೆ ಹೋಗಿದ್ದ ಕೇಸ್ ಸ್ವಲ್ಪ ಮಾತಾಡ್ರಿ ಅಂತ ಕೇಳಿದ್ರು. ನಾನು ಅದಕ್ಕೆ ಅವನಿಗೂ ನೀಟಾಗಿ ಮೆಸೇಜ್ ಮಾಡಿದ್ದೀನಿ, ಆಯ್ತಪ್ಪ ನಿಂದು ಒರಿಜಿನಲ್ ಐ ಡಿ ಹಾಕ್ಕೊಂಡು ನನ್ನ ಫೋನ್ ನಂಬರ್ ಕೊಡ್ತೀನಿ, ಶಿವಮೊಗ್ಗ ಬಾ, ಅದು ದೊಡ್ಡ ಕತೆ ಇದೆ, ಒಂದು ಎಪಿಸೋಡ್ ಮಾಡಬೇಕು, ಅದು ನಿನಗೆ ಕೂರಿಸ್ಕೊಂಡು ಕಾಫಿ ಕುಡಿಸ್ಕೊಂತ ಮಾತಾಡ್ತೀನಿ ಬಾ ಅಂತ ಮೆಸೇಜ್ ಹಾಕಿದ್ದೆ ಅವನಿಗೆ. ಅವ್ನು ವಾಪಸ್ ರಿಟರ್ನ್ ಆಮೇಲೆ ಸಾರಿ ಅಣ್ಣ ಅಂತ ಹಾಕಿದ್ದ. ಹಂಗೆ ಎಲ್ಲ ಕಡೆನೂ ಇರ್ತಾರೆ ಸರ್. ಇವಾಗ ಮೆಸೇಜ್ ಹಾಕೋದು ನಮ್ಮ ಬಾಸ್ ಫ್ಯಾನ್ಸ್ಗಳು ಮಾತ್ರನಾ? ನಮ್ಮ ಯಜಮಾನ್ ಹುಡುಗರು ಮಾತ್ರ ಆ ಥರ ಮಾಡ್ತಾ ಇರೋದಾ? ನೀವು ಒಂದಿನದ ತಗೊಂಡ್ರೆ 1 ಕೋಟಿ ತನಕ ಹೋಗುತ್ತೆ. ಅಷ್ಟರಲ್ಲಿ ಯಾರಿಗೆ ಅಂತ ಹುಡ್ಕೋಣ ನಾವು? ಈಗ ಕೆಟ್ಟ ಮೆಸೇಜ್ ಹಾಕೋದು, ಕೆಟ್ಟದಾಗ ನಡ್ಕೊಳೋದು ನಮ್ಮ ಯಜಮಾನ್ರಿಗೂ ಆಗ್ಬರಲ್ಲ. ಈ ವಿಚಾರದಲ್ಲಿ ಅವ್ರನ್ನ ಹತ್ರನಕ್ಕೂ ಬಿಡ್ಕೊಳಲ್ಲ. ಈ ವಿಚಾರದಿಂದ ನಾವೆಲ್ಲರೂ ಹತ್ರ ಆಗ್ಬೋದು ಅಂತ ತಲೆಯಲ್ಲಿದ್ದರೆ ನಮ್ಮ ಯಜಮಾನ್ರ ಫ್ಯಾನ್ಸ್ಗಳಿಗೂ ಹೇಳ್ತೀನಿ, ಅದಾಗಲ್ಲ, ಅದು ಒಪ್ಪಲ್ಲ ಅವರು. ಮತ್ತು ಕನ್ನಡದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂದರೆ ಇದುವರೆಗೂ ಈಗಿನ ಸಮಕಾಲೀನದಲ್ಲಿ ನಮ್ಮ ಯಜಮಾನ್ರೊಬ್ಬರೇ. ಅದು ನಾನು ಎದೆ ಒಬ್ಬಿಸ್ಕೊಂಡು ಹೇಳ್ತೀನಿ, ಇಡೀ ಇಂಡಸ್ಟ್ರಿಗೆ ಗೊತ್ತಿರೋ ವಿಚಾರ ಅದು. ಈಗ ಯಾವಾಗ ರಾಜ್ಕುಮಾರ್ ಅವರು ಹೋದರು, ಅಂಬರೀಷ್ ಅವರು ಹೋದರು, ವಿಷ್ಣುವರ್ಧನ್ ಸರ್ ಹೋದರು, ಯಾವಾಗ ಅಲ್ಲಿ ಮನೆ ಖಾಲಿ ಆಯಿತು ಅಂತ ಗೊತ್ತಾಯಿತು, ಇವರಿದ್ರೆ ಆಗಲ್ಲ ಅಂತ ಗೊತ್ತಾಯಿತು, ಎಲ್ಲರೂ ಹೊಡೆದಾಳೋ ರೀತಿ ಆಗ್ತಾಯಿದೆ ಇಲ್ಲಿಗ ಅಲ್ಲಿ. ಅದಕ್ಕೆ ಇವರೆಲ್ಲ ಆಹಾರ ಆಗ್ತದಾರೆ ಬಿಟ್ಟರೆ ಸರ್, ಈಗ ನಮ್ಮ ಬಾಸ್ಗಾಗಲಿ, ಸುದೀಪ್ ಸರ್ಗಾಗಲಿ, ಶಿವರಾಜ್ ಕುಮಾರ್ಗಾಗಲಿ, ಯಶ್ ಅವ್ರಿಗಾಗಲಿ, ಯಾರಿಗೂ ನಾವು ದ್ವೇಷ ಮಾಡ್ಕೊಂಡು ನಾನಿಲ್ಲಿ ಆಳ್ಬೇಕು ಅನ್ನೋದು ಯಾರಿಗೂ ತಲೆಯಲ್ಲಿಲ್ಲ. ಇವರೆಲ್ಲ ಒಂದಾಗ್ಬಿಟ್ರೆ ಎಲ್ಲಿ ನಾವು ಹಾಳಾಗ್ತೀವಿ ಅನ್ನೋರು ಇದ್ದಾರಲ್ಲ, ಅವರೆಲ್ಲರೂ ಸೇರಿ ಮಾಡ್ತಿರೋ ಕುತಂತ್ರ ಇದು. ಅದಕ್ಕೆ ಎಲ್ಲರೂ ಬಲಿ ಆಗ್ತಿದ್ದೀವಿ ಅಷ್ಟೇ. ಇಷ್ಟು ಹೇಳ್ಬೋದು ಅಷ್ಟೇ. ನಾನು ಕೊನೆಯ ಪ್ರಶ್ನೆ, ನನಗೊಂದು ಡೌಟ್ ಕೇಳ್ತಾ ಇದ್ದೀನಿ, ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಈ ರಮ್ಯಾ ಅವ್ರಿಗೂ ದರ್ಶನ್ ಅವ್ರಿಗೂ ಇರೋ ವೈಷಮ್ಯ ಅದು ಅವ್ರು ಒಪ್ಕೊಳ್ದಿಲ್ಲೋ ಗೊತ್ತಿಲ್ಲ. ಭಾಳ ಜನಕ್ಕಂತೂ ಅದು ಖಂಡಿತವಾಗಿ ಇದೆ ಅನ್ನೋ ರೀತಿಯಾಗಿ ಒಂದು ಕ್ಲಾರಿಟಿ ಕೊಡ್ತಾರೆ. ಅವ್ರು ನುಣುಚ್ಕೋಬೋದು ಮಾಧ್ಯಮಗಳ ಹತ್ರ, ಬಟ್ ಎಲ್ಲ ಒಂದು ಕಡೆ ಆ ಥರದೊಂದು ವೈಷಮ್ಯ ಇದೆ. ವೈಷಮ್ಯ ಅನ್ನೋದಕ್ಕಿಂತ ಒಂದು ಅಸಹನೆ ಅವ್ರ ಬಗ್ಗೆ ಯಾವ ಕಾರಣಕ್ಕೆ ಅನ್ನೋದು ಏನಾದರೂ ನಿಮ್ಗೆ ಗೊತ್ತಿದೆ ಅಥವಾ ಏನಾದ್ರು ಹೇಳ್ಬೋದು? ಸರ್, ನಮ್ಮ ಯಜಮಾನ್ರು ಯಾರ ಹತ್ರನೂ ವೈರತ್ವ ಕಟ್ಕೊಳಲ್ಲ, ಅದು ಅವ್ರಿಗೆ ಬೇಕೂ ಆಗಿಲ್ಲ. ಏನಪ್ಪ ಅಂದರೆ ನಮ್ಮ ಅವೈಲೇಬಿಲಿಟಿ ಇದ್ದಾಗ ಅವ್ರು ಸಿಕ್ಕಿದ್ರೆ ಮಾತಾಡಿಸ್ತಾರೆ. ನಾನು ಫ್ರೀ ಇದ್ದಾಗ ನೀವು ಸಿಗಬೇಕು ಮಾತಾಡ್ಸೋಕ್ಕೆ ಅಂತಂದಾಗ ಅದು ನಮ್ಮ ಯಜಮಾನ್ರಿಗೆ ಆಗಲ್ಲ. ಅಷ್ಟನ್ನೇ ದ್ವೇಷ ಅಂತ ಮಾಡ್ಕೊಂಡು ಹೋದ್ರೆ ನಾವು ಏನು ಮಾಡೋಕ್ಕಾಗತ್ತೆ ಹೇಳ್ಕೊಳ್ಳೋಣ ಅಲ್ವಾ? ನೀವು ಚೆನ್ನಾಗಿರ್ತೀವಿ, ನಾನು ಫ್ರೀ ಇರಬೇಕಲ್ವ, ನೀವು ಸಿಗಬೇಕು ಮಾತಾಡಬೇಕು ಅಂದರೆ. ನೀವು ಫ್ರೀ ಇದ್ದಾಗ ನಾನೆಲ್ಲ ಬಿಟ್ಟು ಬರೋಕ್ಕಾಗತ್ತಾ ಮಾತಾಡೋಕ್ಕೆ? ನಿಮ್ಗೆ ಆನ್ಸರ್ ಸಿಕ್ತು ಅಂದ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನೋಡೋಣ, ಮಾರ್ಕ್ ಸಿನಿಮಾ ಇನ್ನೇನು ಹತ್ತಿರ ಬರ್ತಾ ಇದೆ, ಬಟ್ ಎಲ್ಲದಕ್ಕೂ ಕೂಡ ಅದೇನಂತಾರಲ್ಲ, ಎಲ್ಲ ಸಮಸ್ಯೆಗಳಿಗೂ ಇವರೇ ಕಾರಣ ಅನ್ನೋ ರೀತಿಯಾಗಿ ತಂದು ತಗಲಾಕೋ ಕೆಲಸಗಳಿದ್ದಾವಲ್ಲ, ಅದು ಯಾವತ್ತೂ ಕೂಡ ಆಗಬಾರ್ದು. ಒಂದು ಆಧಾರ ಏನಾದರೂ ಇರಬೇಕು. ಸ್ಟ್ರಾಂಗ್ ಆಗಿರೋ ರೀಸನ್ ಇದ್ದಾಗ ಮಾತ್ರ ಯಾವ ವ್ಯಕ್ತಿ ಮೇಲೆ ಆರೋಪ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಅದೇ ವಿಷಯವಾಗಿ ನಾಗೇಶ್ ಅವರು ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟರು, ನಿಮಗೂ ಕೂಡ ತಲುಪಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.